ಕೇಳುಗ್ರೆ, ಇದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಸಮುದಾಯ ಬಾನುಲಿ ಕೇಂದ್ರ FM 90.4 ಮೆಗಾಹರ್ಟ್ಜ್ ಕಂಪನಾಂಕ ರೇಡಿಯೋದಿಂದ ನೀವು ಕೇಳ್ತಿದ್ರೆ ಕಾರ್ಯಕ್ರಮಗಳನ್ನ. ಮಿತ್ರರೇ, ಈಗ ಕೇಳಿ, ಇವತ್ತು ಅಕ್ಟೋಬರ್ 15 ಅಂತಂದ್ರೆ ವಿಶ್ವ ಕೈ ತೊಳೆಯುವ ದಿನ. ಇವನು ವಿಶ್ವ ಕೈ ತೊಳೆಯುವ ದಿನವನ್ನ ಯಾಕೆ ಆಚರಣೆ ಮಾಡ್ತಾರ, ಇದರ ಒಂದು ಮಹತ್ವ ಏನು ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಈ ಒಂದು ಕಾರ್ಯಕ್ರಮವನ್ನು ನಮಗೆ ತಿಳಿಸೋದಕ್ಕಾಗಿ ಬಂದಿದ್ದಾರೆ ಡಾಕ್ಟರ್ ರೇಣುಕಾ ಸೋಳಂಕಿ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಇವರು ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಇವತ್ತನೇ ದಿವಸ ನಮ್ಮೆಲ್ಲ ಕೇಳುಗ ಬಾಂಧವರಿಗೂ ವಿಶ್ವ ಕೈ ತೊಳೆಯುವ ದಿನ, ಈ ಒಂದು ದಿನದ ಮಹತ್ವ ಏನು, ಮತ್ತೆ ಇದನ್ನ ಯಾಕೆ ಆಚರಣೆ ಮಾಡ್ಕೊಂತ ಬಂದಾರ, ಇದನ್ನ ಯಾಕೆ ಆಚರಿಸ್ತಾ ಇದ್ದಾರ ಅನ್ನೋದನ್ನ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಡ್ತೀರಾ? ಈಗ ವಿಶ್ವ ಕೈ ತೊಳೆಯುವ ದಿನ ಅಕ್ಟೋಬರ್ 15 ಪ್ರತಿ ವರ್ಷ ನಾವು ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ. ಯಾಕಂದರೆ ಅದರಿಂದ ನಾವು ಒಂದಿಷ್ಟು ಎಲ್ಲರಿಗೂ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದೀವಿ. ಅದು ಯಾಕಂತಂದರೆ ಗ್ಲೋಬಲ್ ಹ್ಯಾಂಡ್ ವಾಷಿಂಗ್ ಪಾರ್ಟ್ನರ್ಶಿಪ್ ಅವರು ನಮಗೆ ಇಂಟರ್ನ್ಯಾಷನಲ್ ಲೆವೆಲಿಂದ ಯಾವ ಥರ ಹ್ಯಾಂಡ್ ವಾಷಿಂಗನ್ನು ಅಂದರೆ ಕೈ ತೊಳೆಯೋದು ಅದರಿಂದ ಅಂದರೆ ಸೋಪಿನಿಂದ, ಸಾಬೂನಿನಿಂದ ಕೈ ತೊಳೆಯೋದು ಹೇಗೆ ಎಲ್ಲ ರೋಗ ರುಜಿನಗಳನ್ನು ತಡೆಗಟ್ಟೈತಿ ಅನ್ನೋದನ್ನು ಅವರು ಹುಟ್ಟು ಹಾಕಿದರು. ಅದ್ರ ಜೊತೆನೇ ಒಂದಿಷ್ಟು ಅವರು ಗುರಿಗಳನ್ನು ಮುಟ್ಲಿಕ್ಕೆ ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳಾಗಲಿ ಅಥವಾ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಅದು ನ್ಯಾಷನಲ್ ಹೆಲ್ತ್ ಪೋರ್ಟಲ್ ಅಂತ ಹೇಳಿ ಬರ್ತದೆ. ಆ ಹೆಲ್ತ್ ಪೋರ್ಟಲ್ನಿಂದ ಸಾಕಷ್ಟು ಆಯಾಮಗಳನ್ನು ರೂಪಿಸಿದ್ರು. ಆ ಆಯಾಮಗಳು ಅಂತಂತಂದರೆ ಕೈಗಳನ್ನು ಶುಚಿಯಾಗಿಟ್ಕೊಳ್ಳೋದು. ಕೈಗಳನ್ನು ಶುಚಿಯಾಗಿಟ್ಕೊಳ್ಳೋದು ಹೇಗೆ ಅಂತಂದರೆ ಬರೀ ಸೋಪಿನಿಂದ ತೊಳೆಯೋದು ಅಂತ ಅಷ್ಟೇ ಅಲ್ಲ, ನೀರು ಬಿಟ್ಕೊಂಡು ಸೋಪಿನಿಂದ ತೊಳೆಯೋದು ಅಂತ ನಾವು ಇಟ್ಕೋತೀವಿ. ಅದು ಯಾವ ಥರ ತೊಳೆಯೋದು, ಒಂದಿಷ್ಟು ಹಂತಗಳಿದ್ದಾವೆ ಯಾವ ಥರ ಕೈಯನ್ನು ತೊಳಿಬೇಕು ಅನ್ನೋದನ್ನು. ಈಗಾಗಲೇ ನಾವು ಇದ್ರದ್ದು ಮಹತ್ವ ಮತ್ತು ಅದ್ರ ಬಗ್ಗೆ ಅರಿವನ್ನು ನಮಗೆ ಗೊತ್ತಾಗಿದೆ. ಯಾಕಂದರೆ ಕೋವಿಡ್-19 ಸಂದರ್ಭದಲ್ಲಿ ಎಲ್ಲರ ಮನೆಯಲ್ಲೂ ಎಲ್ಲ ಕಡೆನೂ ಈ ಕೈ ತೊಳೆಯೋದು, ಆಮೇಲೆ ಎಷ್ಟು 20 ಸೆಕೆಂಡ್ಸ್, ಸುಮಾರು 20 ಸೆಕೆಂಡ್ಸ್ ನಾವು ಕೈ ತೊಳಿತೀವಿ. ಆ ಕೈ ತೊಳೆಯುವಾಗ ಏನೇನು ಅಂಶಗಳನ್ನು ನಾವು ಪಾಲಿಸಬೇಕು ಅನ್ನೋದನ್ನು ಎಲ್ಲರಿಗೂ ಮನ ಮುಟ್ಟುವಂತೆ ಸಾಕಷ್ಟು ನ್ಯೂಸ್ ಚಾನೆಲ್ಗಳಲ್ಲಾಗಲಿ, ರೇಡಿಯೋ ಕಾರ್ಯಕ್ರಮಗಳಲ್ಲಾಗಲಿ, ಆಮೇಲೆ ತಮ್ಮಿಂದ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು, ಒಂದಿಷ್ಟು ಅಂಶಗಳನ್ನು ಬಹಳ ಮಂದಿಗೆ ಮನ ಮುಟ್ಟುವಂತೆ ನೀಡಿದ್ದೀವಿ ಇದರ ಮೂಲಕ. ಅದೇ ಥರ ಇವತ್ತಿನ ದಿನ ಇದು ವಿಶೇಷವಾಗಿ ಗ್ಲೋಬಲಿ ವಿಶ್ವಾದ್ಯಂತ ಈ ಒಂದು ಕೈ ತೊಳೆಯೋ ದಿನವನ್ನು ನಾವು ಇವತ್ತಿನ ದಿನ ಎಲ್ಲರಿಗೂ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರ್ತೀವಿ. ಈ ಕೋವಿಡ್-19 ಸಿಚುವೇಶನ್ದಲ್ಲಿ ಎಲ್ಲರನ್ನ ಕರೆದು ನಾವು ಹೇಳ್ಕೊಡ್ಲಿಕ್ಕಾಗಲ್ಲ. ಆದರೆ ಇಂತಹ ರೇಡಿಯೋಗಳ ಮೂಲಕ ಆಗಲಿ, ಇಂಟರ್ನೆಟ್ಗಳ ಮೂಲಕ ಆಗಲಿ, ವಾಟ್ಸಪ್ಗಳ ಮೂಲಕ ಆಗಲಿ, ಅಥವಾ ನ್ಯೂಸ್ ಚಾನೆಲ್ಗಳ ಮೂಲಕ ಆಗಲಿ ಎಲ್ಲ ಜನ ಸಮುದಾಯಕ್ಕೆ ಈ ಒಂದು ಕೈ ತೊಳೆಯುವ ಮಹತ್ವವನ್ನು ಇವತ್ತಿನ ದಿನ ಎಲ್ಲರಿಗೂ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಅದು ಹೇಗೆ ಅಂತಂದರೆ ಸಾಕಷ್ಟು ಸಂಶೋಧನೆಗಳಾಗಿದ್ದಾವೆ. ಆ ಸಂಶೋಧನೆಗಳ ಪ್ರಕಾರ 90% ರೋಗಗಳನ್ನು ನಾವು ಕೈ ತೊಳೆಯೋದ್ರಿಂದ ತಡೆಗಟ್ಟಬಹುದು. ಅದೇ ಥರ ಸುಮಾರು 47% ಡಯೇರಿಯಲ್ ಡಿಸೀಸ್ ಅಂತ ಏನಂತೀವಲ್ಲ, ಅವುಗಳನ್ನು ಸಹಿತ ನಾವು ತಡೆಗಟ್ಟಬಹುದು ಈ ಕೈ ತೊಳೆಯೋದು ಉಪಯೋಗ ಮಾಡೋದ್ರಿಂದ. ಹಾಗೆಯೇ ಒಂದು 16% ಅಂದರೆ %16 ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತೀವಿ ನಾವು. ಈಗೇನು ನಾವು ಶ್ವಾಸಕೋಶದ ಸಂಬಂಧಿಸಿದಂತೆ ರೋಗಗಳು ಬರ್ತಾ ಇರ್ತಾವಲ್ಲ, ಅವುಗಳನ್ನು ಸಹಿತ ನಾವು ಕೈ ತೊಳೆಯೋದ್ರಿಂದ ನಾವು ತಡೆಗಟ್ಟಬಹುದು ಅಂತ ಹೇಳಿ ಸಾಕಷ್ಟು ಫಲಿತಾಂಶಗಳ ಮೂಲಕ, ಅಂದರೆ ಸಂಶೋಧನೆಯ ಫಲಿತಾಂಶಗಳ ಮೂಲಕ ನಾವು ಓದ್ತಾ ಇದ್ದೀವಿ. ಸೊ ಅದೇ ಥರ ನಾವು 40% ಇದರಿಂದ ಇಂಡಿಯಾದಲ್ಲಿ ನಮ್ಮ ಎಲ್ಲ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ನಾವು ಕೈ ತೊಳೆಯೋದ್ರಿಂದ ಇದು ಬಹಳ ಪ್ರಾಮುಖ್ಯತೆ ವಹಿಸಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಈ ಯಾವ ಥರ ನಾವು ಕೈಯನ್ನು ತೊಳಿಬೇಕು? ಹೌದು ಮೇಡಮ್, ನೀವು ಯಾವ ಥರ ಕೈ ತೊಳಿಬೇಕು ಅನ್ನೋದ್ರಿಂದ ನಂಗೊಂದು ನೆನಪು ಬರ್ತಾ ಇದೆ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಕೆಲವೊಂದಷ್ಟು, ಅಂದ್ರೆ ನಾವು ಮುಖ್ಯವಾಗಿ ತಗೊಂಡು ಗ್ರಾಮೀಣ ಪ್ರದೇಶದಾಗ ಈಗ ಎಲ್ಲರ ಹೊರಗಡೆ ಹೋಗಿ ಬಂದ್ರೆ ಆಯ್ತು, ಅಥವಾ ಏನಾದ್ರು ಕೈ ತೊಳಿಬೇಕು ಅಂದಾಗ ನೀರನ್ನ ಗೋಡಿಗಜ್ಜಿ ಆ ಮಣ್ಣನ್ನ ತಗೊಂಡು ಕೈ ತೊಳೆಯೋದಾಯ್ತು, ಅಥವಾ ಒಲೆಯಲ್ಲಿನ ಬೂದಿ ತಗೊಂಡು ಕೈ ತೊಳೆಯೋದಾಯ್ತು. ಇನ್ನೂ ಕೂಡ ಅದು ಮುಂದುವರೆದ. ಅದಕ್ಕೂ ಏನಾದ್ರು ಸಂಬಂಧ ಇದೆಯಾ, ಅಥವಾ ಆ ರೀತಿ ಮಾಡೋದ್ರಿಂದ ಒಳ್ಳೇದಂತಿರೋ ಅಥವಾ ಅದು ಹಾನಿಕಾರಕ? ಹೌದು, ಈಗ ಮೊದಲಿಂದಲೂ ನಾವು ನಮ್ಮ ಅಜ್ಜರು, ನಮ್ಮ ಮುತ್ತಾಜರು ಎಲ್ಲರೂ ನಡೆದುಕೊಂಡದ್ದು ಹೇಗೆ ಅಂತಂದ್ರೆ, ಹಳ್ಳಿಗಳಲ್ಲಿ ಸಾಕಷ್ಟು ಒಳ್ಳೆಯ ಎನ್ವಿರಾನ್ಮೆಂಟ್ ವಾತಾವರಣ ಇದೆ. ಆ ವಾತಾವರಣದಲ್ಲಿ ಇರೋದ್ರಿಂದ ಅಲ್ಲಿ ಹೊಲಗದ್ದೆಗಳಲ್ಲಿ ಇನ್ನೂ ಮಣ್ಣು ಬಹಳಷ್ಟು ಫಲವತ್ತತೆ ಆಗಿದೆ. ಆ ಮಣ್ಣಿನ ಫಲವತ್ತತೆ ಎಲ್ಲಿ ಇರ್ತೈತೆ ಅಲ್ಲ, ಅಲ್ಲಿ ರೋಗಗಳನ್ನು ತಡೆಗಟ್ಟುವಂಥ ಒಂದು ಶಕ್ತಿ ಮಣ್ಣಿನಲ್ಲಿ ಇರ್ತೈತಿ. ಆ ಮಣ್ಣಾಗಲಿ ಅಥವಾ ಕಟ್ಟಿಗೆಗಳನ್ನು ಉಪಯೋಗಿಸಿದ ನಂತರ ಬೂದಿ ಏನು ಬೀಳುತ್ತಲ್ಲ ಒಲೆಯಲ್ಲಿ, ಆ ಬೂದಿಯನ್ನು ಉಪಯೋಗಿಸೋದಾಗಲಿ, ಅದರಿಂದ ಕೈ ತೊಳೆದ್ರೆ ಸಾಕಷ್ಟು ಕೀಟಾಣುಗಳನ್ನು ನಾವು ಕೊಲ್ಬೋದು ಕೈ ತೊಳೆದ್ರಿಂದ. ಸೊ ಅದು ಸೋಪು ಹಾಕಿ ತೊಳೆಯೋದೇ ಅಂತ ಅಲ್ಲ, ಹಳ್ಳಿಗಾಡಿನ ಪ್ರದೇಶದಲ್ಲಿ ಸಾಕಷ್ಟು ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದ್ರಿಂದ ಅದು ಇನ್ನೂ ನಿದರ್ಶನ ಇದೆ, ಅದನ್ನು ಮಾಡಬಹುದು. ಆದರೆ ಈಗಿನ ಸಮಯದಲ್ಲಿ ಎಲ್ಲ ಕಡೆನೂ
ಬಹಳಷ್ಟು ಕೆಮಿಕಲ್ಸ್ ಉಪಯೋಗ ಮಾಡ್ತಾ ಇದ್ದಾರೆ, ಅಂದ್ರೆ ಈ ಕೀಟನಾಶಕಗಳನ್ನ. ಈಗಿನ COVID-19 ಅಥವಾ ಇದಕ್ಕಿಂತ ಮುಂಚೆ ಬೆಳೆಗಳಲ್ಲಿ ಬಹಳಷ್ಟು ಆದಾಯ ಬರಲಿಕ್ಕೆ ಅವರೆಲ್ಲ ಸಾಕಷ್ಟು ಕೀಟನಾಶಕಗಳಾಗಲಿ ಅಥವಾ ಫರ್ಟಿಲೈಸರ್ಸ್ ಆಗಲಿ ಅಥವಾ ಪೆಸ್ಟಿಸೈಡ್ಸ್ ಆಗಲಿ ಸಾಕಷ್ಟು ಉಪಯೋಗ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆ ಮಣ್ಣಿನ ಫಲವತ್ತತೆ ಕಡಿಮೆ ಆಗೋದ್ರಿಂದ ಅದರಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಏನಿರ್ತದಲ್ಲ ಮಣ್ಣಿನಲ್ಲಿ, ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕಾಗಿ ನಾವೇನು ಹೇಳ್ತೀವಿ, ಇವಾಗ ಈಗಿನ ಪರಿಸ್ಥಿತಿಯಲ್ಲಿ ಮಣ್ಣಿನ ಜೊತೆ ಸ್ವಲ್ಪ ಸೋಪಿನ ಪುಡಿಯನ್ನು ಕೂಡಿಸಿ ಕೈ ತೊಳೆಯೋದು ಇನ್ನೂ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಅದು ಇನ್ನೂ ಪ್ರಚಲಿತವಾಗಿದೆ ಹಳ್ಳಿಗಳಲ್ಲಿ ಅನ್ನೋದು ನಾವು ಕೊಂಡಿದ್ದೀವಿ. ಯಾಕಂದರೆ ನಾವು ಭಾಳ ಸಲ ಹಳ್ಳಿಗೆ ಹೋದಾಗ ಎಲ್ಲರೂ ಹೊರಗಡೆ ಹೋಗಿ ಬಂದಾಗ ಶೌಚಾಲಯಕ್ಕೆ ಉಪಯೋಗ ಮಾಡಿದ ಮೇಲೆ ಅವರೆಲ್ಲರೂ ಮಣ್ಣನ್ನು ಹಚ್ಚಿ ಕೈಯನ್ನು ತೊಳಿತಾ ಇರ್ತಾರೆ. ಇನ್ನೂ ಅದು ಒಳ್ಳೇದೇ, ಅದು ಕೆಟ್ಟದ್ದಂತೂ ಅಲ್ಲ. ಮೇಡಮ್, ಅದೇ ರೀತಿ ಈಗ ನಾವು ಮೊನ್ನೆ ಒಂದು ಗ್ರಾಮಕ್ಕೆ ಭೇಟಿಯನ್ನಿಟ್ಟಾಗ ನಾವು ಹೊಲದೊಳಗೆ ಕುರಿ ಕಾಯುವಂತ ಒಬ್ಬ ವ್ಯಕ್ತಿಗೆ ಭೇಟಿ ಆದ್ವಿ. ಕುರಿ ಕಾಯುವಂತ ವ್ಯಕ್ತಿಯಲ್ಲಿ ಸ್ವಚ್ಛತೆ ಬಗ್ಗೆ ನಾವು ಕೇಳಿದಾಗ, ಅಯ್ಯೋ ಅದ ರೋಗ ಈಗ ನಮ್ಮ ಕಡೆ ಏನೂ ಬರೋದಿಲ್ಲ, ಹೊಲ್ದಾಗಿಂದ ಕುರಿ ಹಿಂಡಿ ಹಾಲು ಕುಡಿದು ಬೂದಿಯನ್ನು ತಗೊಂಡು ಕೈ ತೊಳ್ಕೊಂಡು ಆರಾಮ್ ಊಟ ಮಾಡ್ರಿ, ಏನಕ್ಕೈತೆ ಅವ್ನು ಎಲ್ಲಿಂದ ರೋಗ ಬರ್ತಾವ್ ನೋಡು ಅನ್ನುವಂತ ಮಾತನ್ನ ಅವ್ರ ಭಾಷೆ ಒಳಗೆ ಹೇಳಿದ್ರು. ಅದಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆ ಹೇಗೆ? ಈಗ ನಮ್ಮ ಗ್ರಾಮೀಣ ಪ್ರದೇಶ ಬಹಳಷ್ಟು ಉತ್ತಮ ಹವಾಮಾನವನ್ನು ಹೊಂದೈತಿ. ಅದಕ್ಕೆ ನಮಗೆ ಅನ್ಸೋದು ಈಗ ಸಿಟಿಯಲ್ಲೇನೆ ಸಾಕಷ್ಟು ರೋಗಗಳು ಬರ್ತಾವೆ, ಗ್ರಾಮೀಣ ಪ್ರದೇಶದಲ್ಲಿ ಭಾಳಷ್ಟು ಇಲ್ಲ. ಯಾಕಂದರೆ ಅಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಭಾಳಷ್ಟು ಹೊಂದಿರ್ತಾರೆ ಅವರು. ಯಾಕಂದರೆ ಯಾವುದಕ್ಕೂ ಭಾಳ ಡೆಲಿಕೇಸಿ ಇರಲ್ಲ, ಅಂದರೆ ಕಾಳಜಿ. ಈಗ ನಾನು ಕೈ ತೊಳಿಬೇಕು, ಊಟ ಆದಮೇಲೆ ಕೈ ತೊಳಿಬೇಕು, ಊಟಕ್ಕಿಂತ ಮುಂಚೆ ಕೈ ತೊಳಿಬೇಕು, ಏನೋ ಮುಟ್ಟಿದ್ರೆ ಕೈ ತೊಳಿಬೇಕು ಅನ್ನೋದನ್ನು ಭಾಳ ನಾವೇನೋ ಮಾಡ್ತೀವಿ, ನಮ್ಮನ್ನೇ ನಾವೇ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ನೋಡ್ತೀವಿ. ಅಲ್ಲಿ ಹಾಗಲ್ಲ, ಎಲ್ಲ ಓಪನ್ ಇರುತ್ತೆ, ಓಪನ್ ಏರ್. ಅಂದರೆ ಹೊಲ ಗದ್ದೆಗಳ ಸಮೀಪದಲ್ಲೇ ಅವರು ವಾಸಿಸೋದ್ರಿಂದ ಭಾಳಷ್ಟು ಬೆಳೆಗಳಿರ್ತಾವೆ, ಗಿಡಗಳಿರ್ತಾವೆ, ಸಾಕಷ್ಟು ಆಕ್ಸಿಜನ್, ಅಂದರೆ ಇವಾಗ ನಮಗೇನು ಆಮ್ಲಜನಕ ನಮ್ಗೆ ಉಸಿರಾಡಿಸ್ಲಿಕ್ಕೆ ಬೇಕಲ್ಲ, ಶುದ್ಧವಾದ ಗಾಳಿ ಅವರು ಸೇವಿಸ್ತಾ ಇರೋದ್ರಿಂದ ಅವರ ಆರೋಗ್ಯ ಚೆನ್ನಾಗಿರ್ತೈತಿ. ಅವರ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಕಾರಣ ಅವರಲ್ಲಿ ರೋಗ ನಿರೋಧಕ ಶಕ್ತಿಗಳು ಬಹಳಷ್ಟು ಇಮ್ಮಡಿಯಾಗಿರ್ತಾವೆ. ಆದ ಕಾರಣ ಅವ್ರು ಏನು ಮಾಡ್ತಾರೆ, ಯಾವುದೇ ಒಂದು ಡಿಸೀಸ್, ವೈರಸ್ ಆಗಲಿ, ಕರೋನಾ ಅಂತ ಹೇಳ್ತೀವಿ ನಾವು, ಕರೋನಾ ಅಂದ್ರೂ ಒಂದು ವೈರಸ್. ಆ ವೈರಸ್ ಬಂದರೂ ಸಹಿತನು ಒಂದು ರೋಗ ನಿರೋಧಕ ಶಕ್ತಿ ಯಾರ ಹತ್ರ ಹೆಚ್ಚಿಗಿರುತ್ತಲ್ಲ ಅವರಿಗೆ ಯಾವುದೇ ಒಂದು ವೈರಸ್ ಅಟ್ಯಾಕ್ ಆಗಲ್ಲ. ಅವರು ಅದೇ ಥರ ಆರೋಗ್ಯವಾಗಿ ತಮ್ಮ ದೈನಂದಿನ ಚಟುವಟಿಕೆಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಇನ್ನು ಅರ್ಬನ್ ಏರಿಯಾಕ್ಕೆ ಬಂದರೆ ನಾವೆಲ್ಲರೂ ಕೈ ತೊಳಿಲಿಕ್ಕೆ ದಿನಾಲು ಒಂದೊಂದು ಸ್ಟೆಪ್ಸ್ಗಳನ್ನು ಡೆಮಾನ್ಸ್ಟ್ರೇಟ್ ಪ್ರಾತ್ಯಕ್ಷಿಕೆ ಮೂಲಕ ತೋರಿಸ್ತಾ ಇರ್ತೀವಿ. ಸೊ ಅದನ್ನು 20 ಸೆಕೆಂಡ್ ಯಾವ ಥರ ನಾವು ಕೈಯನ್ನು ತೊಳ್ಕೋಬೇಕು ಅನ್ನೋದನ್ನು ನಾವು ಯಾವಾಗಲೂ ಎಲ್ಲೇ ಹೋದರೂ ಮಕ್ಕಳಿಗೆ, ಸ್ಪೆಷಲಿ ಅಂದರೆ ಸ್ಕೂಲ್ ಮಕ್ಕಳಿಗೆ ನಾವು ಅದನ್ನು ಒಂದು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸ್ತಿರ್ತೀವಿ. ಅದು ಯಾವ ಥರಪ್ಪ ಅಂತಂದರೆ, ಮೊದಲೇದಾಗಿ ನಾವು ಕೈಗಳನ್ನು ನೀರಿನಿಂದ ಸ್ವಲ್ಪ ಹಸಿ ಮಾಡ್ಕೋಬೇಕು. ಆ ಹಸಿ ಮಾಡ್ಕೊಂಡ್ಮೇಲೆ ಸೋಪು ಅಥವಾ ಲಿಕ್ವಿಡ್ ಸೋಪನ್ನು ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಸುತ್ತಲೂ ಅದನ್ನು ಪಸರಿಸ್ಕೊಳ್ಬೇಕು. ನಂತರ ಅದನ್ನು ಕೈಯನ್ನು, ಅಂಗೈ ಏನಿರುತ್ತಲ್ಲ ಒಂದಕ್ಕೊಂದು ಅದನ್ನು ಉಜ್ಜಬೇಕು. ಆ ಉಜ್ಜಿದ ಮೇಲೆ ಏನಾಗ್ತೈತಿ, ಒಂದು ಸ್ವಲ್ಪ ಬುರುಗು ಬಂದಂಗೆ ಆಗ್ತೈತಿ. ಆ ಬುರುಗನ್ನು ಕೈ ಬೆರಳುಗಳ ಸಂಧಿಗಳಲ್ಲಿ ಅಥವಾ ಮತ್ತೆ ಕೈ ಮೇಲ್ಮೈಯಲ್ಲಿ ಇನ್ನೊಂದು ಕೈಯಿಂದ ಉಜ್ತಾ ಹೋಗಬೇಕು. ಅದೇ ಥರ ಉಲ್ಟಾನು ಮಾಡ್ತಾ ಹೋಗಬೇಕು. ಹಾಗೆಯೇ ಬೆರಳುಗಳ ಸಂಧಿಗಳಲ್ಲಿ ಬೆರಳುಗಳಿಂದ, ಆಮೇಲೆ ಬೆರಳುಗಳು ಮಡಿಚಿ ಬೆರಳುಗಳು ಒಂದಕ್ಕೊಂದು ಉಜ್ಜೋದ್ರಿಂದ, ಆಮೇಲೆ ಇನ್ನೊಂದು ಸ್ಪೆಷಲ್ ಆಗೈತಂದರೆ ನಾವು ಹೆಬ್ಬಟ್ಟನ್ನು ಇನ್ನೊಂದು ಕೈ ಹೆಬ್ಬಟ್ಟಿನ ಸಂದುಗಳಲ್ಲಿ ಕರೆಕ್ಟಾಗಿ ಅದನ್ನು ಉಜ್ಜೋದು. ಅದೇ ಥರ ಇನ್ನೊಂದು ಕೈಗೆ ಅದೇ ಥರ ಉಜ್ಜಿ, ಆಮೇಲೆ ಹಿಂದಿನ ಮೇಲ್ಮೈ ಭಾಗದ ಕೈಯನ್ನು ಒಂದಕ್ಕೊಂದು ಉಜ್ಜೋದ್ರಿಂದ, ಹಾಗೇನೆ ಒಂದು ಸ್ವಲ್ಪ ಇದೇನು ರಿಸ್ಟ್ ಅಂತ ಹೇಳ್ತೀವಲ್ಲ, ಇದು ಮುಂಗೈ ಅಂತ ಹೇಳ್ತೀವಲ್ಲ, ಅಲ್ಲಿವರೆಗೂ ಸ್ವಲ್ಪ ಸರಿಯಾಗಿ ನೀರು ಹಚ್ಚಿ ತೊಳೆಯೋದ್ರಿಂದ, ಆಮೇಲೆ ನೀರು ಬಿಟ್ಕೊಂಡು ಅದನ್ನು ಸರಿಯಾಗಿ ತೊಳ್ಕೊಂಡು ಒಂದು ಟವೆಲ್, ಸ್ವಚ್ಛವಾಗಿದ್ದಂಥ ಟವೆಲ್ಗಳಿಂದ ಅದನ್ನು ಒರೆಸ್ಕೊಂಡ್ಬಿಟ್ರೆ ಕೈ ತೊಳೆಯುವುದು ಒಂದು ಒಳ್ಳೆಯ ಪದ್ಧತಿ ಅಂತ ಹೇಳಿ ನಾನಿಲ್ಲಿ ಹೇಳ್ತೀನಿ. ಮೇಡಮ್, ಈಗ ನಾವು ಕೈ ತೊಳೆಯುವುದರ ಬಗ್ಗೆ ಮಾತಾಡಿದ್ವಿ. ಜೊತೆಗೆ ಈಗ ನಾವು ಕೈ ತೊಳ್ಕೊಂಡು ಈಗ ಯಾವ್ದು ಬೇಕಾದ ಬಟ್ಟೆಯನ್ನು ನಾವು ಉಪಯೋಗ ಮಾಡೋದ್ರಿಂದ ಆ ಕೈ ತೊಳೆಯೋದು ಕೂಡ ಉಪಯೋಗ ಇಲ್ದಂಗೆ ಆಗ್ತದೆ. ಈ ನಿಟ್ಟಿನೊಳಗೆ ನಾವು ಕೈ ತೊಳೆದಿಂದ ಎಂಥ ಬಟ್ಟೆಯನ್ನು ಉಪಯೋಗ ಮಾಡಿ ಕೈಯನ್ನು ಸ್ವಚ್ಛಗೊಳಿಸ್ಕೋಬಹುದು? ಈಗ ಬಟ್ಟೆ ಅಂದ ತಕ್ಷಣ ಇವಾಗ ಮಳೆಗಾಲ ಆಗಿದೆ, ಸಾಕಷ್ಟು ಬಟ್ಟೆಗಳನ್ನು ಒಣಗಿಸೋದು ಬಹಳಷ್ಟು ಕಷ್ಟ ಆಗ್ತಿದೆ ನಮಗೆ. ಈ ಒಂದು ಸಮಯದಲ್ಲಿ ಒಂದು ಸ್ವಲ್ಪ ಒಣಗಿದ ಬಟ್ಟೆಗಳನ್ನು, ಸ್ವಚ್ಛವಾಗಿ ಒಣಗಿಸಿದ ಬಟ್ಟೆಗಳಿಂದ ನಾವು ಕೈ ತೊಳೆದಾದ್ಮೇಲೆ ಅದರಿಂದ ಒರೆಸ್ಕೊಂಡ್ರೆ ಒಂದು ಒಳ್ಳೆಯ ಆರೋಗ್ಯದ ಜೀವನವನ್ನು ನಾವು ಮಾಡ್ಬೋದು. ಪ್ರತಿಯೊಬ್ಬ ವ್ಯಕ್ತಿಯು ಪ್ಯಾಂಡಮಿಕ್ COVID-19 ಪರಿಸ್ಥಿತಿಯಲ್ಲಿ ಕೈ ತೊಳೆಯುವುದನ್ನ ರೂಢಿ ಮಾಡಿಕೊಳ್ಬೇಕು. ಈಗಾಗಲೇ ಎಲ್ಲರೂ ರೂಢಿ ಮಾಡ್ಕೊಂಡಿದೀವಿ. ಕೈ ಸ್ವಚ್ಛವಾಗಿ ತೊಳ್ಕೊಂಡು ವಸ್ತುಗಳು ಮುಟ್ಟೋದಾಗ್ಲಿ, ವಸ್ತುಗಳು ಮುಟ್ಟಿದ್ಮೇಲೆ ಕೈ ತೊಳೆಯೋದಾಗ್ಲಿ, ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ಇದರ ಅಡಿಯಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಇನ್ನೊಂದು ನಮ್ಮ ರೋಟರಿ ಸಂಸ್ಥೆ ಅಂತಿದೆ, ರೋಟರಿ ಇಂಟರ್ನ್ಯಾಷನಲ್ 3170 ಸಂಸ್ಥೆಯಿಂದಲೂ ಸಹಿತ ನಾವು ಇದನ್ನ
ವಿಶ್ವಾದ್ಯಂತ ಕೈ ತೊಳೆಯುವ ದಿನವನ್ನ ಅಕ್ಟೋಬರ್ 15ರಂದು ಎಲ್ಲ ಪ್ರತಿಯೊಂದು ಹಂತಗಳಲ್ಲಿ ಯಾವ ತರ ನಾವು ಕೈ ತೊಳಿಬೇಕು ಅನ್ನೋದನ್ನ ಪ್ರಾತ್ಯಕ್ಷಿಕೆಯ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪುವಂತೆ ನಾವು ಅದನ್ನ ವಿಡಿಯೋ ಮುಖಾಂತರ ಆಗಲಿ, ವಾಟ್ಸ್ಆಪ್ ಮುಖಾಂತರ ಆಗಲಿ, ಮೆಸೇಜ್ಗಳ ಮುಖಾಂತರವಾಗ್ಲಿ ನಾವು ಈ ಸಂದೇಶವನ್ನ ನೀಡ್ತಾ ಇದ್ದೀವಿ. ಇದು ನಮ್ಮ ಪ್ರತಿಯೊಬ್ಬ ರೊಟೇರಿಯನ್ ಈ ಒಂದು ಕೈ ತೊಳೆಯುವ ದಿನದಂದು ಎಲ್ಲರಿಗೂ ಈ ಒಂದು ಕೈ ತೊಳೆಯುವ ದಿನದ ಪ್ರಾಮುಖ್ಯತೆಯನ್ನು ತಿಳಿಸ್ತಾ ಇರೋದು ನಮ್ಮೆಲ್ಲರ ಒಂದು ಹಿರಿಮೆ, ಹೆಮ್ಮೆ ಅಂತ ನಾವು ಹೇಳ್ಬೋದು. ಇದುವರೆಗೂ ಎಲ್ಲರಿಗೂ ಅಂದ್ರೆ ರೋಟರಿ ಕ್ಲಬ್ನಿಂದ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೆ ಕೈ ತೊಳೆಯುವ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮೂಡಿಸುತ್ತಿರುವುದರ ಜೊತೆಗೆ ಕೈ ತೊಳೆಯುವುದರಿಂದ ಆಗುವಂತ ಲಾಭಗಳು ಅಂದ್ರೆ ಮೊದಲೆಲ್ಲ ಏನಿತ್ತು, ಹಿರಿಯರ್ ಮಾಡ್ತಿದ್ರು ಹೊರಗಿಂದ ಬರ್ಬೇಕಂದ್ರೆ ಕೈ ತೊಳ್ಕೋಬೇಕು, ಕಾಲ್ ತೊಳ್ಕೋಬೇಕು ಅಂತ ಹೇಳಿ. ಆದ್ರೆ ನಡುವೆಲ್ಲ ಅದೆಲ್ಲ ಬಿಟ್ಟು ಹೋಗಿತ್ತು. ಆದ್ರೆ ಅದು ಮತ್ತೆ ಮರುಕಳಿಸಿದೆ. ಅದನ್ನ ನಾವು ಪುನಃ ಮತ್ತು ಪ್ರಾರಂಭ ಮಾಡ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕು ಅನ್ನುವಂತ ಮಾತನ್ನ ತಮ್ಮ ಒಂದು ರೋಟರಿ ಕ್ಲಬ್ ಮುಖಾಂತರ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನೀವು ನಿಲುಕಿಸುವ ನಿಟ್ಟಿನಲ್ಲಿ ಕಾರ್ಯ ಮಾಡಿದ್ದಕ್ಕಾಗಿ ಆ ಕಾರ್ಯ ಯಶಸ್ವಿ ಆಗಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ. ನಮಸ್ಕಾರ ಮೇಡಮ್. ನಮಸ್ಕಾರ.